ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಜಿಲ್ಲೆಯಾದ್ಯಂತ ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಗೆ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲೂ ಕೂಡ ಅತಿವೃಷ್ಟಿಯಿಂದ ಹತ್ತಿ ಬೆಳೆ ಹಾನಿಗೊಳಗಾಗಿದ್ದು, ಇಂದು ಶಾಸಕ ಹಂಪನಗೌಡ ಬದರ್ಲಿ ಅವರು ಜಮೀನುಗಳಿಗೆ ಭೇಟಿ ನೀಡಿದರು. ತಾಲೂಕಿನ ಯಾಪಲಪರವಿ, ವಲ್ಕದಿನ್ನಿ, ರಂಗಲಪರವಿ, ಪುಲ್ಲದಿನ್ನಿ, ದೂಮತಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅತಿವೃಷ್ಟಿಯಿಂದ ಹತ್ತಿ ಬೆಳೆಗಳಿಗೆ ಭಾರಿ ಹಾನಿ ಸಂಭವಿಸಿದೆ. ಹಾನಿಗೊಳಗಾದ ಜಮೀನುಗಳಿಗೆ ಶಾಸಕರು ಭೇಟಿ ನೀಡಿ ಬೆಳೆ ನಾಶದ ಬಗ್ಗೆ ತಹಶೀಲ್ದಾರ್ ಅರುಣ್ ದೇಸಾಯಿ ಅವರಿಂದ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ಅವರು, ರೈತರು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ. ನಾನು ಸದಾ ನಿಮ್ಮೊಂದಿಗಿದ್ದೇನೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ನಾನು ಆಗ್ರಹಿಸುತ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ನಾಯಕ ಯಾಪಲಪರವಿ, ಆರ್ ತಿಮ್ಮಯ್ಯ ನಾಯಕ, ದೊಡ್ಡ ಅಮರಯ್ಯ, ನಾಗಪ್ಪ ಗೌಡ ರಾಗಲಪರ್ವಿ, ಬಿಎಚ್ ನಾಯಕ, ಪ್ರವೀಣ್ ರಾಗಲಪರ್ವಿ, ಶ್ರೀನಿವಾಸ್ ಗೌಡ, ಟಿ ಶರಣಪ್ಪ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು ಮತ್ತು ರೈತರು ಇದ್ದರು. ಸಿಂಧನೂರು ಮತಕ್ಷೇತ್ರದಲ್ಲಿ ಕಳೆದ ಕೆಲವು ತಿಂಗಳಿಂದ ಮಳೆ ಪ್ರಮಾಣ ಹೆಚ್ಚಾಗಿ ಎಡಿಗನಾಳು ಹೋಬಳಿ, ವಲ್ಕದಿನ್ನಿ ಹೋಬಳಿ, ಬಾದರ್ಲಿ ಹೋಬಳಿ ಮತ್ತು ಸಾರಗುಂದ ಹೋಬಳಿ, ಗುಡಾ ಹೋಬಳಿ ವ್ಯಾಪ್ತಿಯಲ್ಲಿ ಮತ್ತು ಸುಲ್ತಾನ್ಪುರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮಗಳಿಗೆ ಮತ್ತು ಹೊಲಗಳಿಗೆ ಹೋಗಿ ತಹಸೀಲ್ದಾರರು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು, ARI ಮತ್ತು ಆ ಭಾಗದ ಗ್ರಾಮೀಣ ಗ್ರಾಮಸ್ಥರನ್ನು, ರೈತರನ್ನು ಒಳಗೊಂಡು ಅತಿವೃಷ್ಟಿಯಿಂದ ಆಗಿರತಕ್ಕಂಥ ಹೊಲಗಳಿಗೆ ಭೇಟಿಯಾಗಿ ರೈತರ ಜೊತೆಗೆ ಚರ್ಚೆ ಮಾಡಿ ಸರ್ವೆ ಮಾಡೋದಕ್ಕೆ ಜಂಟಿಯಾಗಿ ಕಂದಾಯ ಮತ್ತು ಕೃಷಿ ಇವರ ಜೊತೆಯಲ್ಲಿ ಒಂದು ವರದಿ ಸಲ್ಲಿಸಲು ಸೂಚನೆಯನ್ನು ಕೊಡಲಾಗಿದೆ. ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ನಾವು ಕೂಡ ಆದಷ್ಟು ತೀವ್ರಗತಿಯಲ್ಲಿ ಸ್ವಲ್ಪ ಮಳೆ ನಿಂತ ನಂತರ 450 ಜೋಳ, 450 ಹೆಕ್ಟರ್, 100 ಎಕರೆ, 100 ಹೆಕ್ಟರ್ ಯಾವ ಸರ್ ತೂರು, ಕಾಟನ್ 50 ಹೆಕ್ಟರ್, ತೊಗರಿ ಎಷ್ಟು ಸರ್? ತೊಗರಿ 100 ಹೆಕ್ಟರ್, ಜೋಳ 450 ಹೆಕ್ಟರ್, ಕಾಟನ್ 50 ಹೆಕ್ಟರ್, ಒಟ್ಟು 600 ಹೆಕ್ಟರ್ ಅಂದಾಜು ಹೈ ಎಸ್ಟಿಮೇಷನ್ ಇದು ಈಗಿನ ಇದ್ರ ಪ್ರಕಾರ. ಮತ್ತು ಇನ್ನೂ ಒಂದು 3-4 ದಿವಸದಲ್ಲಿ ಮಳೆ ನಿಂತ ನಂತರ BAಗಳು ಏನು ಸರ್ವೆ ಆಗುತ್ತೆ ಅವೆಲ್ಲನ ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನು ನೀಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈ ಭಾಗ ಹೊರಗಡೆ ಬರತಕ್ಕಂಥ ಭಾಗ ಜೋಳ, ಹತ್ತಿ, ತೊಗರಿ, ಸೂರ್ಯಪಾನದ ಆಗಿದೆ ಆಲ್ರೆಡಿ. ಈ 2 ಬೆಳೆಗಳ ಒಂದು ಸರ್ವೆ ಮಾಡಿಸಿ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ.
ಕರ್ನಾಟಕ ರಾಜ್ಯಾದ್ಯಂತ ವೈಟ್ ಬೋರ್ಡ್ ಇಟ್ಟುಕೊಂಡು ಬಾಡಿಗೆ ಮಾಡುತ್ತಿರುವವರ ಬಗ್ಗೆ ಯೆಲ್ಲೋ ಬೋರ್ಡ್ ಇಟ್ಟುಕೊಂಡ ಸರ್ಕಾರಕ್ಕೆ 3 ತಿಂಗಳ ಪ್ರಕಾರ ತೆರಿಗೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಡ್ರೈವರ್ಗಳ ಉಪಜೀವನ ಬಹಳ ಹದಗೆಟ್ಟಿದೆ ಹಾಗೂ ಜಿಲ್ಲೆಯಲ್ಲಿ ಬಿಳಿ ಬಣ್ಣದ ಫಲಕವನ್ನು ಇಟ್ಟುಕೊಂಡು ಅಂತರ್ಜಾಲದ ಗೂಗಲ್ ಜಸ್ಟ್ ಡೈಲ್ನಲ್ಲಿ ವಿವಿಧ ಆ್ಯಪ್ಗಳಲ್ಲಿ ತಮ್ಮ ನಂಬರ್ಗಳನ್ನು ಇಟ್ಟುಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಸಾರಿಗೆ ಇಲಾಖೆಗೆ ಬಹಳ ನಷ್ಟವನ್ನು ಮಾಡುತ್ತಿದ್ದಾರೆ. ಇದನ್ನು ನಿಯಂತ್ರಿಸಬೇಕು ಎಂದು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಿಳಿ ಬಣ್ಣದ ನಾಮಫಲಕವನ್ನು ಇಟ್ಟುಕೊಂಡು ರಾಜರೋಷವಾಗಿ ಟ್ಯಾಕ್ಸ್ ನಿಲ್ದಾಣದಲ್ಲಿ ನಿಂತುಕೊಂಡು ಕಳ್ಳ ಟ್ಯಾಕ್ಸಿ ಮಾಡುತ್ತಿದ್ದಾರೆ. ಅದೇ ರೀತಿ ರಾಯಚೂರಿಗೆ ಸಮೀಪಿರುವ ಯರಮರ್ಸ್ ಗ್ರಾಮದಲ್ಲಿ ಇರುವಂತಹ DVR ಕ್ಲಬ್ನಲ್ಲಿ ಹೊರ ಗುತ್ತಿಗೆಗೆ ಆಧಾರದ ಮೇಲೆ ಹೊರ ರಾಜ್ಯದ ಗಡಿಗಳನ್ನು ತಂದು ಹಾಗೂ ಸ್ಥಳೀಯ ಬಿಳಿ ಬಣ್ಣದ ನಾಮಫಲಕದ ಗಡಿಗಳನ್ನು ಇಟ್ಟುಕೊಂಡು ತಿಂಗಳ ಪ್ರಕಾರ ಟ್ಯಾಕ್ಸ್ ಹೊಡೆಯುತ್ತಿದ್ದಾರೆ. ಈ ವಾಹನಗಳಿಗೆ ವೃತ್ತಾಕಾರದ ಹಸಿರು ಬಣ್ಣದ ITC ಸ್ಟಿಕ್ಕರ್ ಲಗತ್ತಿಸಿದ್ದು ಇಂತಹ ವಾಹನಗಳಿಗೆ ಸಾರಿಗೆ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಇವರು ಯಾವುದೇ ತಪಾಸಣೆ ಮಾಡದೆ ಕಣ್ಣು ಮುಚ್ಚಿ ಬಿಡುತ್ತಾರೆ. ಇದೇ ರೀತಿಯಾದರೆ ಹಳದಿ ಬಣ್ಣದ ವಾಹನ ಚಾಲಕರು ತಿನ್ನಲು ಅನ್ನವಿಲ್ಲದೆ ತಿರುಗಾಡುವ ಪರಿಸ್ಥಿತಿ ಬಂದರೆ ಬರಬಹುದು. ಹಾಗೆ ಇದಕ್ಕೂ ಮುಂಚೆ 1 ವರ್ಷದ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರುತ್ತೇವೆ. ಸಾರಿಗೆ ಅಧಿಕಾರಿಗಳಿಗೆ ಮಾನ್ಯ ಆರಕ್ಷಕ ಉಪನಿರೀಕ್ಷಕರಿಗೆ, ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳಿಗೆ, ಸಂಚಾರಿ ಆರಕ್ಷಕ ಉಪನಿರೀಕ್ಷಕರಿಗೆ, ಮಾನ್ಯ ಲೋಕಾಯುಕ್ತ ಪೊಲೀಸ್ ರಾಯಚೂರು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ. ಆದರೆ ಸದರಿ ಅಧಿಕಾರಿಗಳು ಇದುವರೆಗೂ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಆದ್ದರಿಂದ ತಾವುಗಳು ಬಿಳಿ ಬಣ್ಣದ ನಾಮಫಲಕ ಹೊಂದಿರುವ ವಾಹನಗಳನ್ನು ಗುರುತಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ದಂಡ ವಿಧಿಸಬೇಕೆಂದು ನಮ್ಮ ಸಂಘಟನೆಯಿಂದ ವಿನಂತಿಸುತ್ತೇವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಒಂದು 5 ಮಂದಿ ಬರ್ರಿ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಸುದ್ದಿಗಳ ರೌಂಡ್ ಅಪ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ತಂತ್ರಾಂಶದ ತಾಂತ್ರಿಕ ತೊಂದರೆ ಅಧಿಕಾರಿಗಳ ಪಾಲಿಗೆ ತಲೆತಂಡವಾಗಿ ಪರಿಣಮಿಸಿದೆ. ಲಿಂಗಸ್ಕೂರಿನ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿಯ ಅಮಾನತು ಬೆನ್ನ ಹಿಂದೆಯೇ ದೇವದುರ್ಗ ತಾಲೂಕಿನ 6 ಜನ ಅಂಗನವಾಡಿ ಕಾರ್ಯಕರ್ತ ವಜಾ ಘಟನೆ ಅಂಗನವಾಡಿ ಕಾರ್ಯಕರ್ತರು ಆಕ್ರೋಶಕ್ಕೆ ಗುರಿಯಾಗುವಂತೆ ಮಾಡಿದೆ. ಸಮೀಕ್ಷೆಗೆ ನೀಡಲಾದ ಹ್ಯಾಪ್ ಅಸಮರ್ಪಕ ಕಾರ್ಯನಿರ್ವಹಣೆ ಸಮೀಕ್ಷೆಗೆ ನಿಯೋಜಿತ ಅಧಿಕಾರಿಗಳ ಪಾಲಿಗೆ ಸಂಕಷ್ಟವಾಗಿ ಮಾರ್ಪಟ್ಟಿದೆ. ಸಮೀಕ್ಷೆಯಲ್ಲಿ ಅನೇಕ ತಾಂತ್ರಿಕ ತೊಂದರೆಗಳಿದ್ದರೂ ಏನನ್ನು ಹೇಳದೆ ಅಸಹಾಯಕತೆಯಲ್ಲಿ ಸಮೀಕ್ಷೆಗೆ ತೆರಳುವ ನಿಯೋಜಿತ ಅಧಿಕಾರಿಗಳು ನಿಗದಿತ ಗುರಿ ಮುಟ್ಟದೆ ಇರುವುದು ತೆಲೆತಂಡ ಶಿಕ್ಷೆಗೆ ಗುರಿಯಾಗುವಂತೆ ಮಾಡಿದೆ. ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳಿಗೆ ಅಂಗನವಾಡಿ ನೌಕರರನ್ನು ಹೊಣೆಗಾರರನ್ನಾಗಿ ಮಾಡುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಸಮೀಕ್ಷೆಯಲ್ಲಿ ಎಲ್ಲ ಟೆಕ್ನಿಕಲ್ It's time. It's time. It's time.
It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕಲಬುರಗಿ ಯಾದಗಿರಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಇದೀಗ ರಾಯಚೂರು ತಾಲೂಕಿಗೆ ಪ್ರವಾಹ ಭೇಟಿ ಎದುರಾಗಿದೆ. ಕೃಷ್ಣಾ ನದಿಯಲ್ಲಿ ಹೆಚ್ಚಿದ ಪ್ರವಾಹ ಭೀತಿ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ರಾಯಚೂರು ತಾಲೂಕಿನ ಗುರ್ಜಾಪುರ ಬಳಿ ಕೃಷ್ಣಾ ನದಿಗೆ ಬಂದು ಸೇರುತ್ತಿರುವ ಭೀಮಾ ನದಿ ನೀರಿನಿಂದ ರಾಯಚೂರು ತಾಲೂಕಿನ ದೇವಸ್ಗೂರು, ಕೋರ್ವಿಹಾಳ, ಗಂಜಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಹುಟ್ಟುಹಾಕುತ್ತಿದೆ. ಈಗಾಗಲೇ ದೇವಸ್ಗೂರು ಗ್ರಾಮದ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ ಜಲಾವೃತವಾಗಿದ್ದು, ದೇವಸ್ಗೂರು ಗ್ರಾಮದ ನದಿ ಪಾತ್ರದಲ್ಲಿ ಇರುವ 100 ಎಕರೆಗೆ ಜಮೀನಿಗೆ ನೀರು ನುಗ್ಗಿದೆ. ಕೃಷ್ಣಾ ನದಿಯ ನಾರಾಯಣಪುರ ಜಲಾಶಯದಿಂದ 1,22,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು, ಸನ್ನತಿ ಜಲಾಶಯದಿಂದ ಭೀಮಾ ನದಿಗೆ 5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಆದರೆ ಭೀಮಾ ನದಿ ಬಂದು ಕೃಷ್ಣೆಗೆ ಸೇರುವ ಹಿನ್ನೆಲೆ ಹೆಚ್ಚಿದ ಪ್ರವಾಹ ಭೀತಿ ಎದುರಾಗಿದ್ದು, ರೈತರ ಜಮೀನುಗಳು ಜಲಾವೃತವಾಗಿ ಜಮೀನಿಗೆ ತೆರಳುವ ರಸ್ತೆಗಳು ಬಂದ್ ಆಗಿವೆ. ಇನ್ನು ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಮುಂಜಾಗೃತಾ ಕ್ರಮಗಳನ್ನು ಕೈಗೊಂಡಿದ್ದು, ನದಿ ಪಾತ್ರದ ಜಾನುವಾರು ನೀರಿಗೆ ಇಳಿಯದಂತೆ ಸೂಚನೆ ನೀಡಿದೆ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಾಗರಲ್ಲಮ್ಮ ದೇವಿ ಹಾಗೂ ಸುರೇಶ್ವರ ಕೃಪೆ ಪಾತ್ರವಾಗಿ ಸಂಬಂಧಿಸಿದ ಪ್ರಾರ್ಥನೆ. ದೇವಸ್ಗೂರು ಗ್ರಾಮದ ಶ್ರೀ ಮಾತಾ ನಾಗರ ಯಲ್ಲಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಶರಣ ನವರಾತ್ರಿ ಅಂಗವಾಗಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶ್ರೀ ದೇವಿ ಮಹಾತ್ಮ ಪುರಾಣ ಪ್ರವಚನ ಮಾಡಲಾಗುತ್ತದೆ. ಪ್ರವಚನ ಅಂಗವಾಗಿ ಇಂದು ಮಂಗಳವಾರ ದುರ್ಗಾಷ್ಟಮಿ ಶುಭ ದಿನದ ಹಿನ್ನೆಲೆ ದೇವಸ್ಗೂರು ಹಾಗೂ ಸುತ್ತಮುತ್ತಲಿನ ಸರ್ವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇಂದು ಬೆಳಗಿನ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ದೇವಿಗೆ ನೆರವೇರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಲಾಯಿತು. ಈ ವೇಳೆ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವ ಮೂಲಕ ದೇವಿ ಕೃಪೆಗೆ ಪಾತ್ರರಾದರು. ಇದು ಕೀಲಾಕಿ ಅದು ಕೀಲೆ ಹಾಕ್ಬಿಡು. ಅಲ್ಲ ನಂತರ ತಟ್ಟೆಗಳನ್ನ ತಾವೇ ತೊಳೆದು ಮುಂದೆ ಇಟ್ಟಿರ್ತಕ್ಕಂಥ ಪುಟ್ಟಿಯಲ್ಲಿ ಹಾಕತಕ್ಕದ್ದು. ದಯವಿಟ್ಟು